ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನೋಡಿ, ಇವತ್ತು ಒಂದು ಅದ್ಭುತವಾದ ಗಿಡ. ಇದು ಬಹಳಷ್ಟು ರೇರಾಗಿ ಸಿಗ್ತವೆ. ಕೆಲವು ಕಡೆ ಆ ಪ್ರಾಂತದ ಪೂರ್ತಿ ಅವೇ ಇರ್ತವೆ. ನೋಡಿ, ಇದರ ಹೆಸರು ನೆಲಗುಲ್ಲ ಅಂತ. ಇದನ್ನು ಗುಲ್ಕಾಯಿ ಅಂತಲೂ ಕರೀತಾರೆ. ಹಳೆ ಕಾಲದಲ್ಲಿ ಹಲ್ಲು ಹುಲ್ಕಲ್ಲು ಹುಳ ಇದ್ದರೆ ಅದನ್ನು ತೆಗೆಯುವಂಥ ಒಂದು ಪದ್ಧತಿ ಹಳೆ ಪದ್ಧತಿಯಲ್ಲಿ ಇತ್ತದು. ಯಾವ ರೀತಿ ಅಂತಂದರೆ, ಪರಂಗಿ ಮರದ ಎಲೆ ಒಂದು ತಗೊಳ್ಳೋದು, ಅಂದರೆ ಅದರ ಒಂದು ಕಾಂಡ ಪೈಪ್ ಥರ ಇರುತ್ತೆ, ಅದನ್ನು ತಗೊಂಡು ಈ ಒಂದು ಬೀಜದ ಒಣಗಿಸ್ಕೊಂಡು ಇಟ್ಕೊಂಡಿರ್ತಾರೆ. ಒಂದು ಕೆಂಡ ಮಾಡ್ಕೊಳ್ಳೋದು, ಯಾವುದೋ ಬೆಂಕಿ ಕೆಂಡ ಮಾಡಿಕೊಂಡು ಕೆಂಡದ ಮೇಲೆ ಈ ಒಂದು ಬೀಜನ ಹಾಕಿ ಹೊಗೆ ಬರೋ ರೀತಿ ಮಾಡ್ತಾರೆ. ಮಾಡಿ ಅದ್ರ ಮೇಲೆ ಒಂದು ಮಡಿಕೆನ ಮುಚ್ಚಿಬಿಟ್ಟು ಆ ಮಡಿಕೆಗೆ ಒಂದು ತೂತಿಕ್ಕಿರ್ತಾರೆ. ಆ ತೂತನ್ನ ಕರೆಕ್ಟಾಗಿ ಈ ಪರಂಗಿ ಮರದ ಪೈಪ್ ಇರುತ್ತಲ್ಲ, ಆ ಪೈಪ್ನ ಒಳಗೆ ಸೇರಿಸಿ ಆ ಹೊಗೆನ ಎಳ್ಕೊಂಡು ಚೆನ್ನಾಗಿ ಎಳಿಬೇಕು. ಬಾಯಿಗೆ ಎಳ್ಕೊಂಡು ಅದನ್ನೇನು ಮಾಡ್ತೀವಿ ಅಂತಂದರೆ, ನೀರು ಪಕ್ಕದಲ್ಲೇ ಒಂದು ಬಟ್ಲಿಕ್ಕಿರ್ತಾರೆ, ನೀರಿನ ಬಟ್ಲು. ಆ ನೀರಿನ ಬಟ್ಲಲ್ಲಿ ಎಂಜಲು ಒಗೀತಾ ಇದ್ದರೆ ಹಲ್ಲಲ್ಲಿರ್ತಕ್ಕಂಥ ಹುಳುಗಳು ಅದರಲ್ಲಿ ಆ ನೀರಲ್ಲಿ ಬೀಳ್ತಾ ಇರ್ತವೆ. ತುಂಬ ಅದ್ಭುತವಾದ ಒಂದು ಕ್ರಿಯೆ ಅದು. ನಮ್ಮ ತಂದೆಯವರು ಹಳೆ ಕಾಲದಲ್ಲಿ ಇದನ್ನೇ ಮಾಡ್ತಿದ್ರು. ಆದರೆ ಇದನ್ನು ಈ ಕಾಲದಲ್ಲಿ ಯಾರೂ ಮಾಡ್ತಾಯಿಲ್ಲ. ಹಲ್ಲು ನೋವಿಂದ ಕೂಡಲೇ ಎದ್ದು ಬಿಂದು ಅಂತ ಸೀದಾ ಹೋಗೋದು ಆಸ್ಪತ್ರೆಗೆ, ಹಲ್ಲು ನೋವು ಬಂದವರು. ಆದರೆ ಈ ಪದ್ಧತಿ ಹೇಗೆ ಅಂತಂದರೆ, ಒಂದು ಹೊಸ ಮಡಿಕೆ ತಗೊಳ್ಳೋದು, ಅದಕ್ಕೆ ಸಣ್ಣದಾಗಿ ರಂಧ್ರ ಮಾಡಿ ಈ ಪರಂಗಿ ಮರದ ಕಡ್ಡಿ ಥರ ಬರುತ್ತೆ, ಉದ್ದೂಕ ಕಡ್ಡಿ, ಆ ಒಂದು ಪೈಪ್ ಥರ ಇರುತ್ತೆ, ಒಳಗಡೆ ಟೊಳ್ಳಿರುತ್ತೆ. ಅದನ್ನು ಈ ರಂಧ್ರದಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಪ್ಯಾಕ್ ಮಾಡ್ತಾರೆ. ಮಾಡಿ ಬೆಂಕಿ ಕೆಂಡ ತಗೊಂಡು ಒಂದಷ್ಟು ಈ ಒಂದು ಬೀಜನ ಅದ್ರ ಮೇಲೆ ಹಾಕೋದು. ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಮಡಿಕೆ ಮುಚ್ಚಿಬಿಟ್ಟು ಈ ಪರಂಗಿ ಮರದ ಪೈಪ್ನಿಂದ ಬಾಯಿಗೆ ಎಳಿಬೇಕು. ಹೊಗೆನ ಸರ್ರಂತ ಎಳೆದ ಕೂಡಲೇ ನಾವು ಸಿಗರೇಟ್ ಸೇರ್ತೀವಲ್ಲ, ಆ ಟೈಪಲ್ಲಿ ಎಳ್ಕೋಬೇಕು. ಎಳ್ಕೊಂಡಾಗ ಬಾಯಿ ಒಳಗಡೆ ಹೊಗೆ ಬಂದು ಸೇರಿದಾಗ ಆ ಹೊಗೆನ ಒಂದು ಸ್ವಲ್ಪ ಹೊತ್ತು ಹಂಗೆ ಬಾಯಲ್ಲಿ ಇಟ್ಕೊಂಡಿರಬೇಕು. ಆ ಹುಳುಗಳಿಗೆ ಮತ್ತು ಬಂದ್ಬಿಡ್ತದೆ. ಒಂಥರ ಎಣ್ಣೆ ಹೊಡೆದ್ರೆ ಯಾವ ರೀತಿ ಇರ್ತದೋ, ಒಬ್ಬ ಕುಡಿದ್ಬಿಟ್ಟು ಯಾವ ರೀತಿ ತೂರಾಡ್ತಾ ಇರ್ತಾನೋ ಆ ರೀತಿ ತೂರಾಡ್ದಂಗೆ ಆಗಿಬಿಡ್ತದೆ. ಅದೇನು ಮಾಡ್ತದೆ, ಹಲ್ಲಿಂದ ಆಚೆ ಬಂದು ನಾವು ಎಂಜಲು ಉಗಿದಾಗ ನುಂಗಬಾರ್ದು. ಆ ಟೈಮಲ್ಲಿ ಎಂಜಲು ನುಂಗದೆ ನಾವು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿರಬೇಕು. ಆ ನೀರಲ್ಲಿ ನಾವು ಎಂಜಲು ಉಗಿದಾಗ ಆ ಎಂಜಲಲ್ಲಿ ಹುಳುಗಳು ಬಂದು ಬಿದ್ದಿರ್ತವೆ. ಈ ಒಂದು ಪದ್ಧತಿ ಹಳೆ ಪದ್ಧತಿ. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ರು. ಇದನ್ನು ಪ್ರತಿಯೊಬ್ಬರು ಯಾರಾದರೂ ಹಳ್ಳಿಗಳ ಕಡೆ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ನಾನು ಹೇಳಿದ ರೀತಿ ಮಾಡ್ಕೊತಾ ಇರ್ರಿ. ಕಂಪಲ್ಸರಿ ಹುಲ್ಕಲ್ಲು ಹೋಗುತ್ತೆ, ಆ ಹಲ್ಲು ನೋವು ಹೋಗ್ಬಿಡ್ತದೆ. ನೀವು ಅದಕ್ಕೆ ತಕ್ಕನಂತೆ ಪೇಸ್ಟು ಬ್ರಷ್ ಅನ್ನೋದು ಬಿಟ್ಬಿಟ್ಟು ಹೊಂಗೆ ಮರದ ಕಡ್ಡಿ ಆಗಲಿ ಅಥವಾ ಬೇವಿನ ಮರದ ಕಡ್ಡಿ ಆಗಲಿ ಪ್ರತಿನಿತ್ಯ ಹಲ್ಲುಜ್ಜಬೇಕು. ಉಜ್ಜುತ್ತಾ ಇದ್ದರೆ ನಿಮಗಿರ್ತಕ್ಕಂಥ ಹಲ್ಲಿನ ನೋವು, ಒಸಡುಗಳ ನೋವುಗಳಿದ್ದರೆ ಜಾಲಿ ಮರದ ಚಕ್ಕೆ ತಗೊಬಂದು ಬೊಬ್ಬಡಿನ ಕುಟ್ಟಿ ಒಂದು ಸ್ವಲ್ಪ ನೀರಿಗೆ ಹಾಕಿ ಕಷಾಯ ಥರ ಮಾಡಿ ಡೈಲಿ ಮುಕ್ಕಳಿಸ್ತಾ ಬಂದಾಗ ಹೊಸಡುಗಳೇನಾದರೂ ನಿಮಗೆ ವೀಕ್ ಆಗಿದ್ದು ಹಲ್ಲುಗಳು ಅಲ್ಲಾಡ್ತಾ ಇದ್ದರೆ ಗಟ್ಟಿ ಬರುತ್ತೆ. ಈ ರೀತಿ ಹಲ್ಲುಗಳನ್ನು ನೀವು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕು ಅಂತೇಳಿ ಇಷ್ಟೊಂದು ರೆಮಿಡಿ ನಾನು ಹೇಳ್ತಾ ಬಂದಿದ್ದೀನಿ. ಕಾರಣ ಏನು ಅಂತಂದರೆ, ಈ ನೆಲಗುಲ್ಲ ಬಹಳ ಅದ್ಭುತವಾದ ಮೂಲಿಕೆ. ಇದರಲ್ಲಿ ಬಹಳಷ್ಟು ರೆಮಿಡಿಗಳಿದ್ದಾವೆ. ಒಂದು ಈಗ ಹೇಳಿದ್ದೀನಿ ಹಲ್ಲಿಂದು, ಇನ್ನೊಂದು ರೆಮಿಡಿ ಇದರಲ್ಲೇ ಇದೆ, ನಾನು ಹೇಳ್ತೀನಿ. ಈ ಒಂದು ನೆಲಗುಲ್ಲನ ಪ್ರತಿಯೊಬ್ಬರು ನೋಡಿ, ವಿಪರೀತ ಮುಳ್ಳಿರುತ್ತೆ. ಇದು ಎಲೆ ಪ್ರತಿಯೊಂದು ಕಾಯಿ ರೌಂಡಲ್ಲಿ ಮಾತ್ರ ಬಿಟ್ಟು ಈ ಸುತ್ತಮುತ್ತ ನೋಡಿ ಬುಡದಲ್ಲೆಲ್ಲ ಮುಳ್ಳೇ ಇರುತ್ತೆ. ಈ ಒಂದು ಮುಳ್ಳಿನ ಕಾಯಿ ಎಲ್ಲರಿಗೂ ಗೊತ್ತಿರ್ತದೆ ನೋಡಿ, ವೈಟು ನೋಡಿ, ಮೊಟ್ಟೆ ಸೇಮ್ ಮೊಟ್ಟೆಗಳು ಹೆಂಗಿರ್ತಾವೆ ಹಂಗೆ ಇರ್ತವೆ ಬೆಳ್ಳಗೆ. ಆದರೆ ಇದರಲ್ಲಿ ನೀಲಿ ಹೂವು ಬಿಡ್ತದೆ. ನೋಡಿ ಇದು ನೀಲಿ ಹೂವು ಬಿಡ್ತದೆ. ಇದರಲ್ಲಿ ಬಿಳಿ ಹೂವು ಬಿಡೋದು ಬಹಳ ಅದ್ಭುತವಾಗಿ ಸಿಗುತ್ತೆ. ಅದು ರೇರ್, ಅದು ಸಿಗೋದು ಬಹಳ ಅದ್ಭುತವಾದ ಮೂಲಿಕೆ. ಅಂದರೆ ಇದರಲ್ಲಿ ಬಿಳಿ ಹೂವು ಬಿಡೋದು ಸಿಕ್ಕಿದ್ರೆ ಕಂಪಲ್ಸರಿ 100% ಅಸ್ತಮಾ ರೋಗ ಹೊಂಟ್ಬಿಡ್ತದೆ. ಆದರೂ ಇದು ಕೆಲಸ ಮಾಡ್ತದೆ. ಇದಕ್ಕೆ ನಾನು ಮತ್ತೆ ರೆಮಿಡಿ ಹೇಳ್ತೀನಿ. ಇದು ಹಲ್ಲು ನೋವಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ನೆಲಗುಲ್ಲ, ರಾಮಗುಳ್ಳ ಅಂಥೇಳಿ ಬಹಳಷ್ಟು ಗುಳ್ಳುಗಳಿದ್ದಾವೆ. ಅದರಲ್ಲಿ ನೋಡಿ, ಇದು ಹಲ್ಲು ನೋವುಗಳಿಗೆ ಭಾರಿ ಅದ್ಭುತವಾದ ಮೂಲಿಕೆ. ಪ್ರತಿಯೊಬ್ಬರು ಮಾಡ್ಕೋಬೇಕು. ಮಾಡಿಕೊಂಡು ಇದರ ಒಂದು ಅನುಭವನ
ಎಲ್ಲರೂ ತಗೋಬೇಕು. ಕಾಮೆಂಟಲ್ಲಿ ಇದರ ಯಾರ ಅನುಭವ ತಗೊಂಡು ಕಾಮೆಂಟಲ್ಲಿ ನಮಗೂ ಚೆನ್ನಾಗಾಗಿದೆ ಅನ್ನೋರು ಕೆಳಗಡೆ ಕಾಮೆಂಟ್ ಇದು ಮಾಡಿದ್ರೆ 4 ಜನಕ್ಕೆ ಉಪಯೋಗ ಆಗ್ತಾ ಬರ್ತದೆ. ಈ ಒಂದು ರೆಮಿಡಿನ ಮುಗಿಸ್ತಾ ಇದ್ದೀನಿ.